5 ವರ್ಷದ ಸಣ್ಣ ಹುಡುಗ ಇದ್ದಂತೆ. ಅವನಿಗೆ ಫ್ರೆಂಡ್ಸ್ ಜೊತೆ ಬೆರೀತಿರ್ಲಿಲ್ಲ. ಬರೀ ಒಂದು ಮಾವಿನ ಹಣ್ಣಿನ ಮರದ ಕೆಳಗೆ ಕುತ್ಕೊಳ್ಳೋದು, ಅದ್ರ ಜೊತೆನೇ ಮಾತಾಡೋದು, ಹೀಗೆ ಮಾಡ್ತಿದ್ದ. ಅವನಿಗೆ ಹೋಗ್ತಾ ಹೋಗ್ತಾ ಮಾವಿನ ಮರ ಕೂಡ ಮಾತಾಡ್ಸೋಕೆ ಹಿಡಿತು. ಬಿಕಾಸ್ ಪ್ರಕೃತಿಯ ಜೊತೆ ನಾವು ಮಾತಾಡಿದಾಗ ಪ್ರಕೃತಿ ನಮ್ಮ ಜೊತೆ ಮಾತಾಡುತ್ತೆ. ಅದು ಪ್ರಕೃತಿ ಪ್ರಿಯರಿಗೆ ಮಾತ್ರ ಗೊತ್ತು. ಸೊ ಆ ಮಾವಿನ ಮರ ಕೂಡ ಅವನ ಜೊತೆ ಮಾತಾಡುತ್ತೆ. ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಆ ಹುಡುಗನಿಗೆ 20 ವರ್ಷ ಆದಾಗ ಆ ಹುಡುಗ ಹೇಳ್ತಾನಂತೆ, ಒಂದು ದಿವಸ ಅಳ್ತಾ ಕೂತಿರ್ತಾನೆ. ಯಾಕಪ್ಪ ಅಳ್ತಿದೆ ಅಂತ ಮಾವಿನ ಮರ ಕೇಳುತ್ತಂತೆ. ಆವಾಗ ಆ ಹುಡುಗ ಹೇಳ್ತಾನಂತೆ, ನಾನು ಸಿಟಿಗೆ ಹೋಗಿ ಓದಬೇಕು, ನನ್ನ ಹತ್ರ ದುಡ್ಡಿಲ್ಲ ಅಂತ. ಅವಾಗ ಮಾವಿನ ಮರ ಹೇಳ್ತಂತೆ, ನಿನ್ನ ಖುಷಿನೇ ನನ್ನ ಖುಷಿ ಕಣೋ. ಈ ಸೀಸನ್ನಲ್ಲಿ ಏನು ಮಾವಿನ ಹಣ್ಣು ಬಿಡುತ್ತೆ ಅವೆಲ್ಲವೂ ಕೂಡ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರಿ ದುಡ್ಡು ತಗೊಂಡು ನಿನ್ನ ಸಿಟಿಗೆ ಹೋಗಿ ಓದು ಅನ್ನುತ್ತಂತೆ. ಅವನು ಹಾಗೆ ಮಾಡ್ತಾನೆ. 30 ವರ್ಷ ಆದಾಗ, ಅಂದರೆ ಅವ್ನು 10 ವರ್ಷ ಬಿಟ್ಟು 30 ವರ್ಷ ಆದಾಗ ಮತ್ತೆ ಬಂದು ಆ ಮಾವಿನ ಮರದ ಕೆಳಗೆ ಕೂತ್ಕೊಂಡು ಅಳ್ತಾನೆ. ಯಾಕಪ್ಪ ಅಳ್ತಿದ್ಯಾ? ನೆನ್ನೆ ಜೋರಾಗಿ ಮಳೆ ಬಂದು ನನ್ನ ಮನೆಯ ಛಾವಣಿ ಬಿದ್ದೋಗ್ಬಿಟ್ಟಿದೆ, ನನ್ನ ಮನೆಗೆ ಛಾವಣಿನೇ ಇಲ್ಲ. ನಿನ್ನ ಖುಷಿನೇ ನನ್ನ ಖುಷಿ. ನನ್ನ ಮರದಲ್ಲಿರುವಂಥ ಎಲ್ಲ ಕೊಂಬೆಗಳನ್ನು ಕೂಡ ಕಟ್ ಮಾಡ್ಕೊಂಡು ಹೋಗು, ನಿನ್ನ ಮನೆ ಛಾವಣಿ ಸರಿ ಮಾಡುವಂತ. ಅವನು ಹಾಗೇ ಮಾಡ್ತಾನೆ. ಇನ್ನೂ 10 ವರ್ಷ ಕಾಣಿಸ್ಕೊಳ್ಳಲ್ಲ. ಅವನಿಗೆ 40 ವರ್ಷ ಆದಾಗ ಬರ್ತಾನೆ. ಆಗ ಬಂದು ಅದೇ ರೀತಿ ಅಳ್ದಾಗ ಅದೇ ಮಾವಿನ ಮರ ಕೇಳಿದ್ದು, ಏನು ಬೇಕಪ್ಪ ನಿನಗೆ? ನಮ್ಮ ಊರಲ್ಲಿ ಪ್ರವಾಹ ಬಂದುಬಿಟ್ಟಿದೆ, ನಾನು ನದಿ ದಾಟಬೇಕಿತ್ತು, ಒಂದು ದೊಡ್ಡ ಮರದ ದಿಂಬೆ ಬೇಕಿತ್ತು ನನಗೆ. ಆಗ ಮರ ಹೇಳುತ್ತಂತೆ, ತಲೆ ಕೆಡಿಸ್ಕೋಬೇಡ, ನಿನ್ನ ಖುಷಿನೇ ನನ್ನ ಖುಷಿ. ಈ ಬೇರಿನ ಮೇಲೆ ಏನಿದೆ ಮರ, ಆ ಕಂಪ್ಲೀಟಾಗಿ ಕಡ್ಕೊಂಡು ತೊಗೊಂಡು ಹೋಗು, ಬೇರನ್ನು ಮಾತ್ರ ಬಿಟ್ಬಿಡಪ್ಪ, ಅದಿಲ್ಲಾಂದ್ರೆ ನಾನು ಸತ್ತೋಗ್ತೀನಿ ಅಂತ. ಸರಿ ಅಂತ ಅವ್ನು ಹಾಗೇ ಮಾಡ್ತಾನೆ. ಮರವನ್ನು ಕಟ್ ಮಾಡಿ ತೊಗೊಂಡು ಹೋಗ್ತಾನೆ. ಇನ್ನೊಂದು 10 ವರ್ಷ ಆದಮೇಲೆ, ಅಂದರೆ 50 ವರ್ಷ ಆದಾಗ ಮತ್ತೆ ಬಂದು ಅಳ್ತಾನಂತೆ. ಆಗ ಮರ ಹೇಳ್ತಾನೆ, ನನ್ನ ಹತ್ರ ಕೊಡೋದಕ್ಕೆ ಏನೂ ಇಲ್ಲಪ್ಪ, ಬರೀ ಬೇರಿದೆ, ಆ ಬೇರನ್ನು ಕೂಡ ಕೊಟ್ಟರೆ ನಾನು ಸತ್ತೋಗ್ತೀನಿ ಅಂತ. ಆಗ ಹುಡುಗ ಹೇಳ್ತಾನಂತೆ, ಈ ಸತಿ ನನಗೆ ಏನೂ ಬೇಡ, ಮೊದಲಿನ ಥರ ಒಂದು 5 ನಿಮಿಷ ಕೂತ್ಕೊಂಡು ಮಾತಾಡೋಣ ಅಂತ ಬಂದಿದ್ದೀನಿ. ಈ ಕಥೆಯಲ್ಲಿ ಆ ಮರನೇ ನೀವು ಪೇರೆಂಟ್ಸು, ಆ ಹುಡುಗನೇ ಇವತ್ತಿನ ಕಾಲದ ಮಕ್ಕಳು. ಇವತ್ತಿನ ನೀವು ತಂದೆ ತಾಯಿ ಏನಿದ್ದೀರಾ, ನಿಮ್ಮ ಮಕ್ಕಳಿಗೋಸ್ಕರ ಎಲ್ಲ ಕೊಡ್ತೀರಾ. ದುಡ್ಡು ಕೊಡ್ತೀರಾ, ನಿಮ್ಮ ಆಸ್ತಿ ಕೊಡ್ತೀರಾ, ನಿಮ್ಮ ಸಮಯ ಕೊಡ್ತೀರಾ, ದೂರ ಹೋಗಿ ಓದ್ಕೊಳ್ಳಪ್ಪ ಅಂತೀರಾ. ಬಟ್ ನಿಮ್ಮ ಆಸೆ ಏನು? ನಿಮಗೆ ವಯಸ್ಸಾದಾಗ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಬಂದಿರಬೇಕು ಅಂತ. ಇದು ನಿಮ್ಮ ಮಕ್ಕಳಿಗೆ ಅರ್ಥ ಆಗೋದೇ ಇಲ್ಲ. ಇವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿರುವಂಥ ತುಂಬ ಜನ ಹಳ್ಳಿಯಿಂದ ಯಾರು ಬರ್ತಾರೆ, ಅವ್ರು ವಾಪಸ್ ಹಳ್ಳಿಗೆ ಹೋಗೋದೇ ಇಲ್ಲ. ತಮ್ಮ ತಂದೆ ತಾಯಿ ಅವರು ಇನ್ನೇನು ಕಡೆಗಾಲ ಬಂದಾಗ ಹೋಗ್ತಾರೆ. ನಮ್ಮ ತಂದೆ ತಾಯಿ ನಮಗೋಸ್ಕರ ಎಲ್ಲವನ್ನೂ ಕೂಡ ಮಾಡ್ತಾರೆ. ಅವರ ಒಂದೇ ಒಂದು ಆಸೆ, ಮಕ್ಕಳು ಕಡೆಗಾಲದಲ್ಲಿ ನನ್ನ ಜೊತೆ ಬಂದಿರಬೇಕು ಅಂತ. ಇನ್ನೊಂದು, ತಂದೆ ಮಕ್ಕಳು ಯಾರಿದ್ದಾರೆ ಇಲ್ಲೆಲ್ಲರೂ ಕೂಡ, ನೀವು ದೊಡ್ಡವರಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು. ತಂದೆ ಮಕ್ಕಳ ಸಂಬಂಧ ಹೇಗೆ ಅಂದರೆ, ಮಗನಿಗೆ ಅವನು 10 ವರ್ಷ ಇದ್ದಾಗ ಅನಿಸುತ್ತೆ, ನಮ್ಮ ತಂದೆಗೆ ಎಲ್ಲ ಕೂಡ ಗೊತ್ತು, ನಮ್ಮ ತಂದೆನೇ ನನ್ನ ಹೀರೋ ಅಂತ. ಆ ಮಗನಿಗೆ 20 ವರ್ಷ ಆದಾಗ ಅವನಿಗೆ ಅನಿಸುತ್ತೆ, ನಮ್ಮ ತಂದೆಗೆ ಅಷ್ಟು ಗೊತ್ತಾಗಲ್ಲ ಅಂತ. ಅದೇ ಅವನಿಗೆ 25 ವರ್ಷ ಆದಾಗ ಅವನಿಗೆ ಅನಿಸುತ್ತಂತೆ, ನಮ್ಮ ತಂದೆಗೆ ಏನೋ ಗೊತ್ತಿಲ್ಲ, ನನಗೇ ಎಲ್ಲ ಗೊತ್ತು ಅಂತ. ಅದೇ ಅವನಿಗೆ 30 ವರ್ಷ ಆದಾಗ ಅವನಿಗೆ ಅನಿಸುತ್ತಂತೆ, ಲೈಫನ್ನೆಲ್ಲ ನೋಡಿ ನಮ್ಮ ತಂದೆ ಹೇಗಪ್ಪ ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ರು, ನಮ್ಮ ತಂದೆ ಹೇಳುವಂಥದ್ರಲ್ಲಿ ಒಂದು ಸ್ವಲ್ಪ ಅರ್ಥ ಇದೆ ಅಂತ ಅನಿಸುತ್ತೆ. ಅದೇ 40 ವರ್ಷ ಆದಾಗ ಅವನಿಗೆ ಅನಿಸುತ್ತಂತೆ, ನಮ್ಮ ತಂದೆ ಹೇಳಿದ್ದೇ ಸರಿ, ಅವ್ರ ಮಾತು ನಾನು ಕೇಳಬೇಕಿತ್ತು ಅಂತ. 50 ವರ್ಷ ಆದಾಗ ಅನಿಸುತ್ತಂತೆ, ನಮ್ಮ ತಂದೆ ಇರಬೇಕಾಗಿತ್ತು, ಅವರಿದ್ದರೆ ಈ ಡಿಸಿಷನ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ತಿದ್ರು ಅಂತ. ಜೀವನದಲ್ಲಿ ಮಕ್ಕಳು ಯಾರಿದ್ದೀರಾ, ಅರ್ಥ ಆಗೋರಿದ್ರೆ, ಇಲ್ಲ ದೊಡ್ಡವರು ಕೂಡ ಕೇಳಿಸ್ಕೊಳ್ಳಿ, ಯಾವತ್ತೂ ಕೂಡ ನಿಮ್ಮ ತಂದೆಯ ವಿರುದ್ಧ ಮಾತಾಡ್ಬಿಡಿ. ಅವ್ರ ಮಾತು ನಿಮಗೆ ಇಷ್ಟ ಆಗ್ತಿಲ್ವಾ, ಸೈಲೆಂಟಾಗಿ ಸೈಡಿಗೆ ಹೋಗ್ಬಿಡಿ. ಬಟ್ ಯಾವತ್ತೂ ಕೂಡ ನಿಮ್ಮ ತಂದೆ ವಿರುದ್ಧ ಮಾತಾಡ್ಬಿಡಿ. ಬಿಕಾಸ್ ತಂದೆ ಅಂದರು, ಫಾದರ್ಸು ಯಾವತ್ತೂ ಕೂಡ ಅವ್ರ ಮಾತು ತಪ್ಪಿರೋದಿಲ್ಲ. ನಮಗೆ ಜೀವನ ಅರ್ಥ ಆಗೋದಕ್ಕೆ ಟೈಮ್ ಬೇಕಾಗುತ್ತೆ, ಬಿಟ್ಟರೆ ನಮ್ಮ ತಂದೆ ಯಾವತ್ತೂ ಕೂಡ ಸರಿಯಾದನ್ನೇ ಹೇಳ್ತಾರೆ. ಸೊ ಇಲ್ಲಿ ಮಕ್ಕಳು ಯಾರಿದ್ದಾರೆ, ಮಕ್ಕಳು ಅರ್ಥ ಮಾಡ್ಕೋಬೇಕು, ತಂದೆ ತಾಯಿ ಮಾತನ್ನು ಯಾಕೆ ಕೇಳಬೇಕು ಅಂದರೆ, ನಮಗೆ 50 ವರ್ಷ 40 ವರ್ಷ ಆದಾಗ ಗೊತ್ತಾಗುತ್ತೆ ನಮ್ಮ ತಂದೆ ತಾಯಿ ಹೇಳಿದ್ದು ಸರಿ ಅಂತ. ಅದನ್ನು ಇವತ್ತೇ ನಾವು ಕೇಳ್ಕೋಬೇಕು, ಅವ್ರ ಮಾತನ್ನು ಪಾಲಿಸ್ಬೇಕು. ಸೊ ಎಲ್ಲ ಗೆಸ್ಟ್ಗಳು ಕೂಡ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭುವನೇಶ್ವರಿ. ಧನ್ಯವಾದಗಳು.